ಸಾಲ ಕೊಡಿಸುವ ನೆಪದಲ್ಲಿ ಕೋಟಿ ವಂಚನೆಯನ್ನು ಮಾಡಿದಂಥ ಘಟನೆ ಈಗ ಗೊತ್ತಾಗ್ತಾ ಇದೆ. ಅದು ಕೂಡ ಮಹಿಳೆಯಿಂದ ವಂಚನೆಯಾಗಿದೆ. ಬೆಂಗಳೂರಿನ ಹಲವು ಮಂದಿಗೆ 100 ಕೋಟಿಗೂ ಹೆಚ್ಚು ಹಣದಲ್ಲಿ ಮೋಸ ಆಗಿದೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಯಾವುದೋ ಚಿನ್ನ ತೋರಿಸಿಯೋ ಮತ್ತೊಂದು ಚಿನ್ನದ ಅಂಗಡಿಯನ್ನು ತೋರಿಸಿಯೋ ಅಥವಾ ಯಾವುದೋ ರಾಜಕಾರಣಿಯ ಹೆಸರನ್ನು ಹೇಳಿಯೋ ಮೋಸ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲೊಂದು ಅಂಥದ್ದೇ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಇದು. 100 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಆಗಿದೆ. ಸಿಸಿಬಿ ಪೊಲೀಸರು ಆ ನಯವಂಚಕಿ ರೇಖಾ MA ಅನ್ನೋರನ್ನು ಬಂಧನ ಮಾಡಿದ್ದಾರೆ. ಆಕೆ ಹೆಸರು ರೇಖಾ MA. ಉದ್ಯಮಿಯೊಬ್ಬರಿಗೆ 25 ಕೋಟಿ ಆಸೆ ತೋರಿಸಿದ್ದಾರೆ. 5,25,00,000 ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಕಾರ್ಲ್ಟನ್ ಟವರ್ ಹೆಸರಲ್ಲಿ ಉದ್ಯಮಿಗೆ ದೋಖಾ ಆಗಿದೆ. IT, ED, CCB ಹೆಸರು ಹೇಳಿಕೊಂಡು ಕೂಡ ಆ ಉದ್ಯಮಿಗೆ ಮೋಸ ಮಾಡಿದ್ದಾರೆ. ಸದ್ಯ ರೇಖಾ ಜೊತೆ ಆಕೆಯ ಪತಿ ಕೂಡ ಆಕೆಯ ಗಂಡ ಕೂಡ ಕೈ ಜೋಡಿಸಿದ್ದಾನೆ. ಇಬ್ಬರನ್ನೂ ಕೂಡ CCB ಬಂಧಿಸಿದ್ದಾರೆ. ವಿಡಿಯೋ ಕಾಲನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಸುಲಿಗೆ ಮಾಡೋದು ಅನೇಕ ಠಾಣೆಗಳಲ್ಲಿ ದಾಖಲಾಗಿದ್ದಾವೆ ರೇಖಾ ವಿರುದ್ಧದ ವಂಚನೆ ಕೇಸ್ಗಳು. ರಾಜಕಾರಣಿಗಳ ಹೆಸರಿನಲ್ಲೂ ಕೂಡ ಈಕೆ ವಂಚನೆ ಮಾಡಿದ್ದಾಳೆ. ರೇಖಾ MA ಆಕೆಯ ಹೆಸರನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಕೆಯ ಮುಖನೂ ಕೂಡ ತೋರಿಸ್ತಾ ಇದ್ದೀವಿ. ಮತ್ತು ನಿಮ್ಮ ಹತ್ರ ಯಾವತ್ತಾರು ಇಂಥದ್ದೇ ಕಥೆಗಳನ್ನು ಹೇಳ್ಕೊಂಡು ಬಂದರೆ ಯಾವ ಕಾರಣಕ್ಕೂ ಇಂಥ ಮೋಸಗಾರ್ತಿಯಿಂದ ಮೋಸ ಹೋಗದೆ ಎಚ್ಚರಿಕೆಯಿಂದಿರಿ. ಯಾಕೆಂತ ಹೇಳಿದ್ರೆ ಅನೇಕ ಜನ ಮೋಸ ಹೋಗಿದ್ದಾರೆ. ನೋಡಿ, 100 ಕೋಟಿ ಅಂತ ಹೇಳಿದರೆ ಸಾಮಾನ್ಯನ? ಹೆಂಗೆ ಮಾಡ್ತಾ ಇದ್ಲು ಆಕೆ? ಯಾವ ರೀತಿ ಮೋಸದ ಆಟವನ್ನು ಆಡ್ತಾ ಇದ್ಲು ಅದನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ನೋಡಿ, ಸಾಲ ಕೊಡಿಸ್ತೀನಿ ಅಂತ ಹೇಳಿ 2023ರಲ್ಲಿ ಒಬ್ಬ ಉದ್ಯಮಿಗೆ ರೇಖಾ ಪರಿಚಯ ಮಾಡಿಕೊಳ್ತಾಳೆ. ಉದ್ಯಮಿಗೆ ಕಾರ್ಲ್ಟನ್ ಟವರ್ ಬೆಂಕಿ ದುರಂತದ ಕಥೆಯನ್ನು ಕೂಡ ಹೇಳ್ತಾಳೆ. ನಾನು ಕಾರ್ಲ್ಟನ್ ಟವರ್ ದುರಂತದ ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಸುಳ್ಳು ಹೇಳ್ತಾಳೆ. ನಾನು ಸಾಕ್ಷಿ ಹೇಳದಂತೆ ಮಾಲೀಕರು ನನಗೆ 25 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಎನ್ನುವ ಕಥೆಯನ್ನು ಹೇಳ್ತಾಳೆ. ಹೀಗೆ ಪುಂಕ್ತಾ ತಾನೊಬ್ಬ ದೊಡ್ಡ ಹಣವಂತ ಎನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾಳೆ. ಅವರು ಹಾಕಿದಂಥ 6 ಕೋಟಿ ಹಣ ಖಾತೆಯಲ್ಲಿದೆ ಅಂತ ಸುಳ್ಳು ಹೇಳ್ತಾಳೆ. ಈ ಹಣದ ಬಗ್ಗೆ ಮಾಹಿತಿ ತಿಳಿದುಕೊಂಡು ED, IT ಅಕೌಂಟ್ ಸೀಸ್ ಮಾಡಿದೆ ಎನ್ನುವ ಮತ್ತೊಂದು ಕಥೆಯನ್ನು ಪೋಣಿಸ್ತಾಳೆ. ಆದರೆ ಈ ಹಣ ರಿಲೀಸ್ ಮಾಡಿಸಲಿಕ್ಕೆ ಹಣ ಬೇಕಿದೆ ನನಗೆ. ರೇಖಾ ಮಾತು ನಂಬಿ ಹಂತವಾಗಿ 5,75,00,000 ಆ ಉದ್ಯಮಿ ಕೊಟ್ಟಿದ್ದಾನೆ. ಆದರೆ ಯಾವುದೇ ಹಣ ವಾಪಸ್ ಕೊಡದೆ ಉದ್ಯಮಿಗೆ ಆಕೆ ದೋಖಾ ಮಾಡಿದ್ದಾಳೆ. ವಂಚನೆ ಹಿನ್ನೆಲೆ ರೇಖಾ ಮತ್ತು ಇನ್ನಿಬ್ಬರ ವಿರುದ್ಧ CCBಗೆ ದೂರು ಸಲ್ಲಿಕೆ ಆಗಿದೆ. ದೂರು ಆಧರಿಸಿ ರೇಖಾ ಮತ್ತು ಪತಿ ಮಂಜುನಾಥ್ ಆಚಾರಿ ಅಂತ ಹೇಳಿ ಆತನ ಹೆಸರು, ಮಂಜುನಾಥ್ ಆಚಾರಿ ಬಂಧನ ಆಗಿದೆ. ಇದೇ ರೀತಿ ಕಾರ್ಲ್ಟನ್ ಟವರ್ ಹೆಸರಲ್ಲಿ ಅನೇಕ ಜನರಿಗೆ ವಂಚನೆ ಆಗಿದೆ. ಈ ಹಿಂದೆ ಮಾಗಡಿ ರೋಡ್ನಲ್ಲಿ ವಂಚನೆ, ಬಸವನಗುಡಿಯಲ್ಲೂ ಬ್ಲ್ಯಾಕ್ ಮೇಲ್ ಕೇಸ್, ಹೀಗೆ ಅನೇಕ ಆಕೆಯ ಇತಿಹಾಸವನ್ನು ಕೆದಕ್ತಾ ಹೋದರೆ ಆಕೆ ಎಷ್ಟು ಜನರಿಗೆ ಮೋಸ ಮಾಡಿದ್ದಾಳೆ, ಎಷ್ಟು ಜನರಿಗೆ ಟೋಪಿ ಹಾಕಿದ್ದಾಳೆ, ಎಷ್ಟು ಜನರಿಗೆ ನಾಮ ಹಾಕಿದ್ದಾಳೆ, ಒಂದು ದೊಡ್ಡ ಎಪಿಸೋಡ್ಸ್ ಬಿಚ್ತಾ ಹೋಗುತ್ತೆ. ಆಕೆಯ ಮೋಸದ ಕಹಾನಿಗಳನ್ನು ನೋಡ್ತಾ ಇದ್ದರೆ ವೆಬ್ ಸೀರೀಸೇ ಮಾಡ್ಬೋದೇನೋ. ಮೋಸ್ಟ್ಲಿ 1 ವರ್ಷಕ್ಕಾಗುವಷ್ಟು ವೆಬ್ ಸೀರೀಸ್ ಮಾಡುವಂಥ ಸ್ಟೋರಿಗಳನ್ನು ಈಕೆ ಹೊಂದಿದ್ದಾಳೆ ರೇಖಾ. ಸೊ ಹೀಗಾಗಿ ಇತ್ತೀಚೆಗೆ ಹೆಣ್ಮಕ್ಳೇ ಮೋಸ ಮಾಡುವಂಥ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದೂ ಒಂದು ಆ ಮೋಸದ ಲಿಸ್ಟಿಗೆ ಸೇರ್ಪಡೆ. ನನ್ನ ಹತ್ರ ಹಣ ಇದೆ, ಅದು ಬ್ಯಾಂಕಲ್ಲಿದೆ, ಬ್ಯಾಂಕನ್ನು ಹಣವನ್ನು ಅಥವಾ ನನ್ನ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಲಾಗಿದೆ. IT, ED ನನ್ನ ಹತ್ರ ಹಣ ಇತ್ತಲ್ಲ, ಸೊ ಹೀಗಾಗಿ ನನ್ನ ಅಕೌಂಟನ್ನು ಸೀಸ್ ಮಾಡಿದ್ದಾರೆ. ಹೆಂಗಾದರೂ ಮಾಡಿ ಹಣವನ್ನು ವಾಪಸ್ ತಗೋಬೇಕಲ್ಲ, ನಾನು ಅದಕ್ಕೆ ದುಡ್ಡು ಬೇಕು, ನೋಡಿ ಬೇಕಾರೆ ಅಂಥೇಳಿ ಏನೋ ಒಂದು ತೋರಿಸ್ಬಿಡೋದು, ಇಷ್ಟು ಅಕೌಂಟ್ ಇದೆ, ಇಷ್ಟು ದುಡ್ಡಿದೆ ಅಂತ. ಆ ಮೂಲಕ ವಂಚನೆ ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್. ಯಾವುದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನಗೆ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನಿಮ್ಮ ಮಾತಾಡ. 3,80,00,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು. ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್. ಯಾವುದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನಗೆ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನಿಮ್ಮ ಮಾತಾಡ. 3,80,00,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು. ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವುದು?